ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತಿದ್ದೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಈ ಥರ ಡೈಲಾಗ್ ಕೇಳಿ ತುಂಬ ದಿನ ಆಗಿತ್ತಲ್ವ, ಒಂದು ತಿಂಗಳು ಮೇಲಾಯಿತು ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಸೊ ಇವತ್ತು ಫೈನಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಡಿಸ್ಟರ್ಬೆನ್ಸ್ ಇದೆ. ನಾನು ವೀಡಿಯೋ ಮಾಡದಿರೋದಕ್ಕೆ ಫಸ್ಟ್ ರೀಸನ್ ಬಗ್ಗೆ ಈ ಡಿಸ್ಟರ್ಬೆನ್ಸೇ ಕಾರಣ. ಒಂದು ವಾರದಿಂದ ಸರಿಯಾಗಿ ಸೌಂಡ್ಸ್ ಇರಲಿಲ್ಲ, ಹಾಗಾಗಿ ಇವತ್ತು ವೀಡಿಯೋ ಶೂಟ್ ಮಾಡೋಣ ಅಂದರೆ ಸ್ಟಾಪ್ ಆಗ್ತಿದೆ ಸೌಂಡು. ಏನಿವೆ ಹೆಂಗೆ ಕೇಳಿಸ್ತಿದ್ದೆ ಗೊತ್ತಿಲ್ಲ ವಾಯ್ಸು, ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನಕ್ಕೆ ಇಷ್ಟು ದಿನ ವೀಡಿಯೋಸ್ ಹಾಕಿಲ್ಲ ಅಂತ ಹೇಳ್ತೀನಿ. ಏನಂದರೆ ಇದೊಂದು ರೀಸನು. ಮನೆ ಪಕ್ಕದಾಗೆ ಒಂದು ಮನೆ ಕಟ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಏನು ಕಟಾಪಟ ಸೌಂಡ್ಗಳು ಅದು ಇದು ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಅದೊಂದು ರೀಸನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಪಾಪಕ್ಕೆ ಜನವರಿ 7ನೇ ತಾರೀಕು ವ್ಯಾಕ್ಸಿನೇಷನ್ ಹಾಕ್ಸಿದ್ದೆ. ಜ್ವರದಂತಿದ್ದೀನೇನಪ್ಪ, ಅದು 1.5 ತಿಂಗಳು ಇಂಜೆಕ್ಷನ್ ಹಾಕ್ಸಿದ್ದೆ. ಅದೇನಾಯಿತು, ಸ್ವಲ್ಪ ಫೀವರ್ ಎಲ್ಲ ಬಂತು ಪಾಪುಗೆ. ಅದೊಂದು ಮೇನ್ ರೀಸನು. ಆಮೇಲೆ ಇನ್ನೊಂದು ಏನಂದರೆ ಜನವರಿ ಸ್ಟಾರ್ಟಿಂಗಲ್ಲೇ ಲಿರಿಷನ್ಗೆ ಸ್ವಲ್ಪ ಹುಷಾರಿರಲಿಲ್ಲ, ಜ್ವರ ಎಲ್ಲ ಬಂದುಬಿಟ್ಟಿತ್ತು. ಅವಳು ಆಲ್ಮೋಸ್ಟ್ ಒಂದು ವಾರ 10 ಡೇಸ್ ಊಟಗಳೇನು ತಿಂದಿರಲಿಲ್ಲ, ಬರೀ ಒಂದು ಸ್ವಲ್ಪ ಹಾಲನ್ನ ಪಾಪುಗೆ ಡ್ರಿಪ್ಸ್ ಹಾಕ್ತೀನಲ್ಲ, ಟಾನಿಕ್ಕು ಸಿರಪ್ಗಳು ಹಾಕ್ತೀನಲ್ಲ, ಸೊ ಆ ಥರದ್ದು ಒಂದು ಪಿಲ್ಲರ್ನ ತೊಗೊಂಡೊಳಗೆ ಹಾಲೆಲ್ಲ ಕುಡಿಸಿದ್ದೀನಿ. ಪಾಪ ಅವಳೇನು ಹೊಟ್ಟೆಗೆ ತಿಂದೇನೆ ತುಂಬ ವೀಕ್ ಆಗಿಬಿಟ್ಟಿದ್ರು. ಅದ್ರ ಜೊತೆಗೆ ಇವನಿಗೆ 1.5 ತಿಂಗಳದ್ದು ಇಂಜೆಕ್ಷನ್ ಕೂಡ ಹಾಕ್ಸ್ಬೇಕಾಗಿತ್ತು. ಹಾಗಾಗಿ ಇವನಿಗೆ ಇಂಜೆಕ್ಷನ್ ಹಾಕ್ಸಿದ್ಮೇಲೆ ಇವನು ಜ್ವರ, ಇವನಿಗೂ ಪಾಪ ಇವನೊಂದು 3-4 ಡೇಸು ಸ್ವಲ್ಪ ಅದೇ ಥರ ಹುಷಾರು ತಪ್ಕೊಂಡು ತುಂಬ ಡಲ್ಲಾಗಿದ್ದ. ಸೊ ಅವಳು ಒಂದು ಕಡೆ ಪೇಷಂಟು, ಇವನು ಒಂದು ಕಡೆ ಪೇಷಂಟು. ನಾನು ಹೀಗೆ ಮಧ್ಯದಲ್ಲಿ ವೀಡಿಯೋಸ್ ಎಲ್ಲ ಶೇರ್ ಮಾಡೋದಕ್ಕಾಗತ್ತೆ, ಏನು ಮಾಡೋದು ಗೊತ್ತಾಗ್ದೇನೆ ನಾನು ಇವರಿಬ್ಬರದ್ದು ಇದರಲ್ಲೇ ಇದ್ಬಿಟ್ಟಿದ್ದೆ. ಜೊತೆಗೆ ನನಗೊಂದಷ್ಟು ಟೆನ್ಷನ್ಗಳಿತ್ತು ತಲೆಯಲ್ಲಿ. ಹಾಗೆಯೇ ಇವನು ಹೆಂಗೋ ಸ್ವಲ್ಪ ಹುಷಾರಾದ, ವ್ಯಾಕ್ಸಿನೇಷನ್ ಹಾಕಿದಾಗ ಸಾಮಾನ್ಯ, ಅದು ಸ್ವಲ್ಪ ದಿನಕ್ಕೆ ಹುಷಾರಾದ. ಬಟ್ ಲಿರಿಷಾ ಅಂತೂ ಸ್ವಲ್ಪ ರಿಕವರ್ ಆಗೋದು ಲೇಟ್ ಆಯಿತು. ಅವಳಿಗೆ ತುಂಬ ಫೀವರು, ಅವಳನ್ನ ಆಸ್ಪತ್ರೆಗೆ ಕರ್ಕೊಂಬರೋದು, ಟಾನಿಕ್ಗಳು ಹಾಕೋದು, ಇದೆಲ್ಲ ಆಗಿಬಿಟ್ಟಿತ್ತು. ನಮ್ಮ ಮನೆ ಹೆಂಗೆ ಅಂದರೆ ಮಿನಿ ಮೆಡಿಕಲ್ ಶಾಪ್ ಆಗಿಬಿಟ್ಟಿತ್ತು. ಇವೊಂದೊಂದಷ್ಟು ಸಿರಪ್ಪು, ಅವಳದಂತೂ ಬೇಜಾನ್ ಸಿರಪ್ಗಳು ಎಲ್ಲ. ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ, ಬಟ್ ಎಡಿಟಿಂಗ್ ಮಾಡೋದಕ್ಕಾಗಲಿಲ್ಲ. ಹಾಗೂ ಇವು ಸ್ವಲ್ಪ ಹುಷಾರಾದಮೇಲೆ ಎಡಿಟಿಂಗ್ ಎಲ್ಲ ಮಾಡಿದ್ಮೇಲೆ ಏನಂದರೆ ಇವನಿಗೆ ಸ್ವಲ್ಪ ಸ್ನಾನ ಮಾಡಿಸ್ತಾ ಇರೋದು, ಸ್ನಾನ ಅಂದರೆ ಸ್ವಲ್ಪ ಆಯಿಲ್ ಮಸಾಜ್ ಎಲ್ಲ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಬಟ್ ಮಕ್ಕಳನ್ನ ಆ ಥರ ಎಲ್ಲ ತೋರಿಸೋಂಗಿಲ್ಲ, ಅವರು ಬಟ್ಟೆ ಹಾಕ್ತಾನೆ ಇರೋವಂಥದ್ದೆಲ್ಲ ಮಕ್ಕಳನ್ನ ನಾವು ತೋರಿಸೋ ಆಗಿಲ್ಲ. ಅದಕ್ಕಾಗಿ ಒಂದು ವೀಡಿಯೋನ 4 ಸಲ ಅಪ್ಲೋಡ್ ಕೊಟ್ಟೆ, ಬಟ್ ಯೂಟ್ಯೂಬಿಂದನೇ ರಿಮೂವ್ ಮಾಡಿಬಿಟ್ರು ಅದನ್ನು. ಹಾಗಾಗಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಾನು ನಿಮಗೆ ಅದನ್ನು ಪಬ್ಲಿಷ್ ಮಾಡೋದಕ್ಕಾಗಲಿಲ್ಲ. ಅದು ರಿಪೀಟೆಡಾಗಿ ಡಿಲೀಟ್ ಆಗ್ತಾನೆ ಇತ್ತು ಯೂಟ್ಯೂಬ್ ಕಡೆಯಿಂದ. ಹಾಗಾಗಿ ನನಗೆ ಫಸ್ಟ್ ಗೊತ್ತಾಗಲಿಲ್ಲ, ಏನಾದರೂ ಆ ಥರ ಪದೇ ಆದರೆ ಚಾನಲ್ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ತುಂಬ ಕೆಟ್ಟದಾಗಿದ್ದರೆ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನೇನು ಮಾಡಿದೆ, ಆ ವೀಡಿಯೋನ ಅಲ್ಲೇ ಸ್ಟಾಪ್ ಮಾಡಿದೆ, ಮತ್ತು ಅಪ್ಲೋಡ್ ಮಾಡೋದು ಬೇಡ ಇದನ್ನು ಅಂಥೇಳಿ. ಆಮೇಲೆ ಅದೇ ವೀಡಿಯೋನ ಎಡಿಟ್ ಮಾಡಬೇಕಿತ್ತು. ಒಂದು ಸಲ ಒಂದು ವೀಡಿಯೋನ ಎಡಿಟ್ ಮಾಡಿದ್ಮೇಲೆ ಮತ್ತೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಫ್ರೆಂಡ್ಸ್. ಅದು ಏನಾಗುತ್ತೆ ಅಂದರೆ ನಮ್ಮ ಮೈಂಡಲ್ಲಿ ಏನು ಥಾಟ್ ಇರುತ್ತೆ ಆ ವೀಡಿಯೋದಲ್ಲಿ ಎಲ್ಲ ಹಾಕ್ಬಿಟ್ಟಿರ್ತೀವ, ಮತ್ತದು ನೆನಪೇ ಆಗೋಲ್ಲ, ಇನ್ನು ಮಾತಾಡಬೇಕು ಈ ಟೈಮಲ್ಲಿ ಏನಾದರೂ ತಲೆಯಲ್ಲಿ ಇರೋದಿಲ್ಲ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಈ ವಿಡಿಯೋ ಸವಾಸನೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿನ. ಆಮೇಲೆ ಏನಂದರೆ ಇವರಿಬ್ಬರು ನೋಡಿ ನಾನೇ ಹುಷಾರು ತಪ್ಪಿಟ್ಟಿದ್ದೆ. ನನಗೆ ಕೋಲ್ಡು, ಆಮೇಲೆ ಕಾಫ್ ಆಗಿಬಿಟ್ಟಿತ್ತು, ತುಂಬ ನೆಗಡಿ, ತುಂಬ ತಲೆನೋವು, ಜೊತೆಗೆ ತುಂಬ ಕಾಫು ಎಲ್ಲ ಆಗಿಬಿಟ್ಟಿತ್ತು. ಆಮೇಲೆ ಕಿರ್ನಾಲ್ಗೆ ಇರುತ್ತಲ್ಲ ಅದೆಲ್ಲ ಪೇಯ್ನು, ಗಂಟಲೆಲ್ಲ ಪೇಯ್ನು. ಯಪ್ಪ, ನನಗೆ ಅಂತೀನಿ ಇವರನ್ನು ನೋಡಿ ನಾನೇ ಹುಷಾರು ತಪ್ಪಿಟ್ಟಿದ್ದೀನಿ ಅಂತ ಹಂಗೆ ಫೀಲ್ ಆಗಿಬಿಟ್ಟಿತ್ತು. ಸೊ ಟೋಟಲಿ ಸಂಕ್ರಾಂತಿ ಹಬ್ಬದಲ್ಲೂ ನಾನು ಆರಾಮಿರಲಿಲ್ಲ, ಸುಮಾರಾಗಿದ್ದೆ. ಆವಾಗಲೂ ಅಷ್ಟೇ, ಆಲ್ಮೋಸ್ಟ್ ಜನವರಿ 20th ನಾವು ಪೇಷಂಟ್ಗಳಂಗೆ ಇದ್ಬಿಟ್ಟಿದ್ವಿ ನಮ್ಮ ಮನೆಯಲ್ಲಿ, ನಾನು ಮಕ್ಕಳು ಇಬ್ಬರೂ 3 ಜನನು. ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಿರಲಿಲ್ಲ. ಅದಾದಮೇಲೆ ರಿಕವರ್ ಹೆಂಗೋ ಆದ್ವಿ. ಒಂದು ಸಲ ನಾವು ವೀಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು ನಿಲ್ಲಿಸ್ಬಿಟ್ರೆ ಮತ್ತೆ ಅದನ್ನು ಕೈಗೆ ಫೋನ್ ತೊಗೊಂಡು ಎಡಿಟಿಂಗ್ ಮಾಡೋದಕ್ಕೆ ಬರೋದು ಭಾರೀ ಒಂಥರ ಕಷ್ಟ. ನಾವೇ ಹೋಗಿ ಕುತ್ಕೊಬೇಕು ಅಂದ್ರೂ ಟೈಮ್ ಆಗ್ತಿರಲ್ಲ, ಅಥವಾ ಒಂಥರ ಇಂಟ್ರೆಸ್ಟ್ ಇರೋಲ್ಲ ಅದ್ರ ಮೇಲೆ. ಅದ್ರ ಜೊತೆಗೆ ಒಂದು ವೀಡಿಯೋ ಏನಾದರೂ ಎಡಿಟ್ ಮಾಡಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿ ಏನಾದರೂ ಆದರೆ ಮತ್ತೆ ಆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ಇಷ್ಟು ದಿನ ನಾನು ವೀಡಿಯೋಸ್ ಎಲ್ಲ ಹಾಕೋದಕ್ಕಾಗಲಿಲ್ಲ. ಹಾಗಾಗಿ ಇದೊಂದು ರೀಸನ್ ವೀಡಿಯೋ ಏನಕ್ಕೆ ಹಾಕಲಿಲ್ಲ ಅಂತ. ಜೊತೆಗೆ ಇನ್ನೊಂದು ಏನಂದರೆ
ನಾನೊಂದು ವಿಡಿಯೋ ಹಾಕಿದ್ದೆ, ನನಗೆ ಬಾಯ್ ಮತ್ತು ಗರ್ಲ್ ಬೇಬಿದು ಸಿಮ್ಟಮ್ಸ್ ಈ ಥರ ಇತ್ತು ಅಂತ. ನನಗೆ ತುಂಬ ಜನ ಕೇಳ್ತಿದ್ರಿ ಯಾವ ಥರ ಸಿಮ್ಟಮ್ಸ್ ಇದೆ, ನಿಮ್ಗೆ ಇದಿದೆಯಾ, ನಿಮ್ಗೆ ಹಂಗಿದೆಯಾ, FHR ಎಷ್ಟಿದೆ, ಪ್ಲೆಸೆಂಟ ಏನು, ಕನಸು ಬಿದ್ದಿದೆಯಾ ಅಂತೆಲ್ಲ ನನಗೆ ಕಮೆಂಟೆಲ್ಲ ಕೇಳ್ತಿದ್ರಿ. ಸೊ ನನಗೇನು ಅನಿಸ್ತದ ನಾನು ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ಆಯಿತಾ. ಅದಕ್ಕೆ ಒಬ್ಬರು ಸರ್ರು ಯಾರೋ ಒಬ್ಬರು ಒಳ್ಳೆಯವರು ಮೆಸೇಜ್ ಹಾಕಿದ್ರು, ಕಮೆಂಟ್ ಹಾಕಿದರು, ಈ ಥರ ಎಲ್ಲ ಹಾಕ್ಬಾರ್ದು ಮೇಡಮ್ ಅನ್ನೋ ಥರ, ಈ ಥರ ಎಲ್ಲ ಹಾಕ್ಬಾರ್ದು, ಈಗ ಡ್ರೋನ್ ಪ್ರತಾಪ್ ಅವ್ರಿಗೇನೋ ಅರೆಸ್ಟ್ ಆಗಿದ್ರಲ್ಲ, ಸೊ ಆ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹಾಕಿದ್ರು. ನಾನು ತುಂಬ ಜನ ಹಾಕಿದ್ರಲ್ವ ಈ ಥರ ವೀಡಿಯೋಸು, ಹಾಗಾಗಿ ನಾನೇನು ಅಷ್ಟು ತಲೆ ಕೆಡಿಸ್ಕೊಡಿಲ್ಲ. ಓಕೆ ಅಂದ್ಬಿಟ್ಟು ಸುಮ್ಮನೆ ಇದು ವೀಡಿಯೋ ಏನು ಡಿಲೀಟ್ ಮಾಡಿಲ್ಲ, ಬಟ್ ಅದನ್ನು ಹಾಗೆ ಬಿಟ್ಟಿದ್ದೀನಿ. ಯಾಕಂದರೆ ಎಷ್ಟೋ ಜನ ಆ ಥರ ವೀಡಿಯೋ ಮಾಡಿದ್ದಾರೆ, ಸೊ ನಾನು ಅದರಲ್ಲಿ ಒಬ್ಬಳು ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ. ಯಾರಿಗೆ ಗೊತ್ತು, ಡ್ರೋನ್ ಪ್ರತಾಪ್ ಅವ್ರನ್ನ ತಗೊಂಡು ಹೋದಂಗೆ ನಮಗೇನಾದರೂ ಪ್ರಾಬ್ಲಮ್ ಆದರೆ. ಸೊ ಏನಿರೋದು ಜಸ್ಟ್ ಕ್ಯೂರಿಯಾಸಿಟಿಗೆ ಹೇಳಿರೋದಷ್ಟೇ ಅಂದ್ಬಿಟ್ಟು ಸುಮ್ಮನೆ ಆದೆ. ಬಟ್ ಆ ವಿಡಿಯೋಗೆ ಎಷ್ಟು ಕಮೆಂಟ್ಸ್ ಬರ್ತಿದೆ ನನಗೆ, ಈ ಥರ ಕನಸು ಬಿದ್ದಿದೆ ಯಾವ ಪಾಪು, ಇಷ್ಟು FHR ಇದೆ ಯಾವ ಪಾಪು, ಇಷ್ಟು ಈ ಥರ ಪ್ಲಾಸೆಂಟ ಇದೆ ಯಾವ ಪಾಪು, ಅದೆಲ್ಲ ಹೇಳೋದಕ್ಕಾಗಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ನನ್ನ ಫ್ರೆಂಡ್ಗೆ ಇತ್ತೀಚೆಗೆ ನಾವೆಲ್ಲ ಏನು ಅಂದ್ಕೊಂಡ್ವಿ, ಚೀನಾ ಚಾರ್ಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ನೋಡ್ಬಿಟ್ಟು ಮೇ ಬಿ ಬಾಯ್ ಬೇಬಿ ಆಗ್ಬೋದು ಅಂತ ಅಂದ್ಕೊಂಡ್ವಿ. ಅವಳು ನಿಜವಾಗ್ಲೂ ಹೆಣ್ಣು ಪಾಪು ಆಗಿದೆ, ಪ್ರಾಮಿಸ್. ನೀವು ನಂಬ್ತಿರಲ್ವ ನನಗೆ ಗೊತ್ತಿಲ್ಲ. ನನ್ನ ಕ್ಲಾಸ್ಮೇಟ್ ಅವಳಿಗೆ ಗರ್ಲ್ ಬೇಬಿ ಆಗಿದೆ. ಅವಳು ನನ್ನ ವೀಡಿಯೋಸ್ನ ಫಾಲೋ ಮಾಡ್ತಾಳೆ, ಬೇಕಾದ್ರೆ ಸಿಕ್ಕಿದ್ರೆ ಕಾಮೆಂಟ್ ಹಾಕ್ಬೋದು ಅವಳು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹಂಗೆ ಅಂದ್ಕೊಂಡಿದ್ವಿ ಬಾಯ್ ಬೇಬಿ ಆಗ್ಬೋದೇನೋ ಅಂತ, ಬಟ್ ಉಲ್ಟಾ ಆಯಿತು. ಅದೇ ಏನು ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಿದ್ದೆಲ್ಲ ಹಂಗೆ ಆಗಲ್ಲ. ಕೆಲವೊಂದು ಕಡೆ ನಿಜ ಆಗ್ಬೋದೇನೋ, ಕೆಲವೊಂದು ಕಡೆ ಸುಳ್ಳಾಗ್ಬೋದು, ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ ಅಂತ. ಆ್ಯಂಡ್ ನನ್ನ ಫ್ರೆಂಡ್ ಇನ್ನೊಬ್ರಿಗೂ ಕೂಡ ಪೋಸ್ಟೀರಿಯರ್ ಇದ್ದರೆ ಬಾಯ್ ಬೇಬಿ ಅಂತಾರಲ್ವ, ಪೋಸ್ಟೀರಿಯರ್ ಇತ್ತು, ಅವರಿಗೆ ಗರ್ಲ್ ಬೇಬಿ ಆಗಿದೆ. ಹೆಂಗೆ ಹೇಳೋಕ್ಕಾಗುತ್ತೆ? ಅದೆಲ್ಲ ಹೇಳೋದಕ್ಕಾಗಲ್ಲ, ನಮಗೂ ಕೂಡ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದೆಲ್ಲ ಹೇಳೋದಕ್ಕಾಗಲ್ಲ, ಅದೆಲ್ಲ ಸತ್ಯನೂ ಅಲ್ಲ. ಒಂದು ಎಷ್ಟು 50-50 ಅಂತಲೂ ಹೇಳ್ಬೋದು ಅಷ್ಟೇ, ಹೇಳೋಕ್ಕೆ ಆಗಲ್ಲ ನಿಜನ ಸುಳ್ಳ, ಯಾವ ಬೇಬಿ ಆಗುತ್ತೆ ಅಂತ ನಾವು ಹೆಂಗೆ ಕಂಡುಹಿಡಿಯೋಕ್ಕಾಗುತ್ತೆ. ಅದೆಲ್ಲ ಹಣೆಯಲ್ಲಿ ಇರಬೇಕು. ಅದೆಲ್ಲ ಏನೇ ಗಂಡು ಮಗು ಆದರೂ ಅಷ್ಟೇ, ಹೆಣ್ಮಗು ಆದರೂ ಅಷ್ಟೇ, ಅದೆಲ್ಲ ಹಣೆಯಲ್ಲಿ ಇರಬೇಕಷ್ಟೇ. ನಾವೇನು ಇದು ಮಾಡೋಕ್ಕಾಗಲ್ಲ. ದಯವಿಟ್ಟು ಆ ಥರ ಕಾಮೆಂಟ್ಸ್ ಹಾಕ್ಬೇಡಿ ಆಯಿತಾ. ನನಗೆ ಏನಾದರೂ ಹೇಳೋದಕ್ಕೂ ಬೇಜಾರಾಗುತ್ತೆ. ನನಗೆ ಸಾರಿ ಸೀಸಾಗೆಲ್ಲ ಹೇಳೋದಕ್ಕಾಗಲ್ಲ ಅಂತ ಅಂದರೆ ನೀವೇನು ಅನ್ಕೋತಿರೋ ಅಂತಲೂ ಫೀಲ್ ಆಗುತ್ತೆ. ಹಾಗಾಗಿ ಇನ್ನೊಂದ್ಸಲ ಹಂಗೆ ಕಾಮೆಂಟ್ ಯಾರನ್ನೂ ಕೇಳಬೇಡಿ. ಯಾರು ಕೂಡ ಕಂಪ್ಲೀಟಾಗಿ ಇದೇ ಮಗು ಅಂತ ಹೇಳೋಕ್ಕಾಗಲ್ಲ. ಅದೇನಿದ್ರು ಒಂದು ಸ್ಕ್ಯಾನಲ್ಲಿ ಮಾತ್ರ ಗೊತ್ತಾಗುತ್ತೆ. ಅದೇನೋ ಇನ್ನೊಂದು ಆಮ್ನಿಟಿಕ್ ಫ್ಲೂಯಿಡ್ ಏನಾದರೂ ಅಬ್ನಾರ್ಮಲ್ ಇದೆಯಾ ಅಂತ ಟೆಸ್ಟ್ ಮಾಡೋಕ್ಕೇನೋ ತೊಗೊಂಡು ಚೆಕ್ ಮಾಡ್ತಾರಲ್ಲ, ಅದರಲ್ಲಿ ಗೊತ್ತಾಗುತ್ತೆ ಅಂತೇನೋ ಇದೆ ಅಷ್ಟೇ. ಅದು ಇನ್ನು ಹೆಂಗೂ ಗೊತ್ತಾಗಲ್ಲ ಯಾವ ಪಾಪು ಏನು ಅಂತ. ಪ್ರಾಮಿಸ್ ನಿಜವಾಗ್ಲೂ ಅದೆಲ್ಲ ಹೇಳೋದಕ್ಕೆ ಬರಲ್ಲ. ಆ ಥರ ಕಾಮೆಂಟ್ಸ್ ಹಾಕಬೇಡಿ. ಸೊ ಇದನ್ನು ಹೇಳಬೇಕಿತ್ತು. ಆಮೇಲೆ ಇನ್ನೊಬ್ಬರು ಕೇಳಿದರು ನನಗೆ, ಕನಸಲ್ಲಿ ಈ ಥರ ಬಂದಿದೆ, ನನಗೆ ಯಾವ ಮಗು ಆಗುತ್ತೆ. ಆಮೇಲೆ ಇನ್ನೊಂದೇನೋ ಕೇಳಿದ್ರು ಕಣಪ್ಪ, ಚೆನ್ನಾಗಿತ್ತದು. ಯಾವ ದೇವ್ರಿಗೆ ಹರಕೆ ಹೊತ್ಕೊಂಡಿದ್ರಿ, ಇದೆಲ್ಲ ನಾವು ನಂಬೋ ದೇವ್ರಿಗೆ ಹರಕೆ ಹೊರ್ಬೋದಲ್ವ. ನಾವು ಯಾವ್ದು ನಂಬ್ತೀವಿ ಆ ದೇವ್ರಿಗೆಲ್ಲ ಹರಕೆ ಹೊತ್ತಿದ್ದೀವಿ. ಸ್ಪೆಷಲಿ ನಮ್ಮ ಮನೆ ದೇವ್ರುಗಳಿರ್ಬೋದು, ಜೊತೆಗೆ ನಾನು ಜಾಸ್ತಿ ರಾಘವೇಂದ್ರ ಸ್ವಾಮಿನ ನಂಬ್ತೀನಿ. ಸೊ ಅವ್ರಿಗೆ ನಾನು ತುಂಬ ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೀನಿ ಆಯಿತಾ. ಸೊ ಅದನ್ನೆಲ್ಲ ಹೇಳೋದಕ್ಕಾಗುತ್ತಾ ಈ ಥರ. ನಾನು ನೆಕ್ಸ್ಟು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಲ್ಲ, ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಅವಾಗ ನೋಡಿ ಆಯಿತಾ. ಸೊ ರಾಯರನ್ನು ನಂಬಿದ್ರೆ ಕೆಟ್ಟವರಿಲ್ಲ ಅಂತ ಹೇಳ್ತಾರೆ. ಸೊ ಅದೊಂದು ಹೇಳಬಲ್ಲೆ, ನಿಮ್ಮ ಮನೆ ದೇವರು ಅಥವಾ ರಾಯರನ್ನು ನಂಬ್ಕೊಳ್ಳಿ. ಅದು ಮತ್ತು ಇನ್ನೊಂದು ಏನಂದರೆ, ಆಫ್ಟರ್ 1.5 ವರ್ಷ ಆದರೆ ನಂಗೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಫ್ರೆಂಡ್ಸ್. ಅಯ್ಯಪ್ಪ, ನಾನು ನಿಜವಾಗ್ಲೂ 1.5 ವರ್ಷಕ್ಕೆ ಪೇಮೆಂಟ್ ತಗೊಂಡಿದ್ದೀನಲ್ಲಪ್ಪ ಅಂತ ನನಗೆ ನಾಚಿಕೆ ಆಗ್ತಿದೆ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 5-6 ಇಯರ್ಸ್ ಆಯಿತು. ಒಂದು 5-6 ಸಲ ಪೇಮೆಂಟ್ ತಗೊಂಡಿದ್ದೀನಿ. ಬಟ್ ಇದು 1.5 ವರ್ಷ ಆದಮೇಲೆ ಬಂದಿದ್ದು ಪೇಮೆಂಟು ನನಗೆ. ಅಲ್ಲೇ 1.5 ವರ್ಷ ಆದಮೇಲೆ ಇದೊಂದು ಪೇಮೆಂಟ್ ಬಂದಿದೆ. ಸೊ ಎಷ್ಟು ತುಂಬ ಏನು ಬಂದಿಲ್ಲ, $100 ಅಷ್ಟೇ. ಅದು ಹೇಳಬಾರ್ದು ಅಂತಲೂ ಹೇಳ್ತಾರೆ, ಗೊತ್ತಿಲ್ಲ. ಒಂದು ಸಲ ಪೇಮೆಂಟ್ ಬಂದರೆ $100 ಬರುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಗೊತ್ತಿಲ್ಲ. ಇಷ್ಟು ದಿನ ಆದಮೇಲೆ ಒಂದು ಸಲ ಪೇಮೆಂಟ್ ಬಂದಿದೆ, ಅದನ್ನೊಂದು ಹೇಳ್ಬೇಕಾಗಿತ್ತು. ಒಬ್ರು ಕೇಳ್ತಿದ್ರು, ನಿಮಗೆ ಅಮೌಂಟ್ ಬರ್ತಿದೆಯಾ, ಅರ್ನಿಂಗ್ ಆಗ್ತಿದೆಯಾ ಅಂತ ಕಾಮೆಂಟ್ ಹಾಕಿದ್ವಿ. ಅದಕ್ಕೆ ಇದೊಂದು ವಿಷಯ ಶೇರ್ ಮಾಡ್ತಿದ್ದೀನಿ. ಸೊ ಇದಿಷ್ಟು ಇವಾಗಿನ ಅಪ್ಡೇಟ್ಸು. ಇವತ್ತೇನೆಂದರೆ, ಇವತ್ತು ಪಾಪಕ್ಕೆ 2nd ವ್ಯಾಕ್ಸಿನೇಷನ್ ಹಾಕ್ಸಿದ್ದೀನಿ. ಫಸ್ಟ್ ವ್ಯಾಕ್ಸಿನೇಷನ್ದು ಅದೆಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ಇವತ್ತಿನ ಅಪ್ಡೇಟ್. ಸೊ ಇಷ್ಟ ಆಗಿತ್ತು, ಹಾಗಾಗಿ ವೀಡಿಯೋಸ್ ಎಲ್ಲ ಹಾಕೋದಕ್ಕಾಗಿಲ್ಲ. ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗಿಬಿಟ್ಟಿತ್ತು ನನಗೇನೆ ಒಂಥರ. ಆಮೇಲೆ ಲಿರಿಷನ್ದೊಂದು ಪಾಪ ಅವಳದೊಂದು ಹುಷಾರು ತಪ್ಪಿದ್ಲು, ಅವಳ ರಿಕವರ್ ಮಾಡೋಷ್ಟರಲ್ಲಿ ಸಾಕಾಯಿತು. ಈ ಒಂದು ನಾರ್ಮಲ್ ಬ್ರೆಸ್ಟ್ ಫೀಡಿಂಗ್ ತೊಗೋತಾನಲ್ವ, ಬೇಗ ರಿಕವರ್ ಆಗಿಬಿಡ್ತಾನೆ. ಅದರಲ್ಲಿ ಇಮ್ಯುನಿಟಿ ಎಲ್ಲ ಚೆನ್ನಾಗಿರುತ್ತೆ. ಅವಳಿಗೆಲ್ಲ ತಿನ್ನಿಸಿ ಅವಳ ಒಂದು ಅದಕ್ಕೆ ತರಷ್ಟರಲ್ಲಿ ನಂಗೆ ಸಾಕಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಅಪ್ಡೇಟ್ ಬ್ಲಾಗ್. ಸೊ ನನ್ನ ಫ್ರೆಂಡ್ ಫೋನ್ ಮಾಡ್ತಾನೆ ಅವಳೆ.
ಜೀವಿತ ಅಂತ ಅವಳು ಕಾಲ್ ಮಾಡ್ತಿದ್ದಾಳೆ, ಮಾತಾಡಬೇಕು. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.